ಈಗ ಅವರಿಗೆ ಒಂದು ಜೋರು ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ಕೈಗಳಿಂದ. ಅವರ ಪ್ರೀತಿಯ ಮಾತುಗಳಿಗೆ ದೊಡ್ಡ ಚಪ್ಪಾಳೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾವು ಫಸ್ಟ್ ಟೈಮು ಕೃಷಿ ಮೇಳ ನಡೆಯುತ್ತೆ ನಮ್ಮ ಸ್ವಾಮಿಗಳು ಹೇಳಿದರು. ಸ್ವಾಮಿಗಳು ಹೇಳಿದಾಗ ನಾವು ರೇಣುಕಾಚಾರ್ಯ ಸಾಹೇಬರು ಎಲ್ಲರೂ ಹೋಗಿದ್ವಿ. ಫಸ್ಟ್ ಹೋಗಿದ್ದು ಅಪ್ಪು ಸಾರ್ ಮನೆಗೆ. ಅಪ್ಪು ಸಾರ್ ಒಂದು ಭರವಸೆ ಕೊಟ್ಟಿದ್ರು. ಅಪ್ಪು ಸಾರ್ ನಮಗೊಂದು ಭರವಸೆ ಕೊಟ್ಟಿದ್ರು. ರೇಣುಕಣ್ಣವ್ರು ಮಾತಾಡ್ಬೇಕಾದ್ರೆ ಕೃಷಿ ಮೇಳ ಇದೆ ಸರ್, ನೀವು ಮಿಸ್ ಮಾಡದೆ ಬರಲೇಬೇಕು ಅಂತ ಕೇಳ್ಕೊಂಡಾಗ ಅವರಿಗೆ 7ನೇ ತಾರೀಕು ಶೂಟಿಂಗ್ ಇತ್ತು. ನಮ್ಮದು ಅವತ್ತಿನ ಇನಾಗ್ರೇಷನ್ ಇತ್ತು. ಕಾರಣಾಂತರಗಳಿಂದ ಅವ್ರ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಬರಲಿಲ್ಲ. ನಾನು ಬರೋಕ್ಕಾಗಲ್ಲ, ನಮ್ಮ ಶಿವಣ್ಣನ ಕಳಿಸ್ಕೊಡ್ತೀನಿ ಅಂತ ರೇಣುಕಣ್ಣವ್ರಿಗೆ ಹೇಳಿ ಹೋದ ಸರಿ ಕಳಿಸ್ಕೊಟ್ರು. ಬಂದವರು ಶಿವಣ್ಣವರು ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟು ಹೋದರು. ಅದಕ್ಕೆ ಹೇಳೋದು, ಗಂಧದ ಗುಡಿಗೂ ಹೊನ್ನಾಳಿಗೂ ನಂಟಿದೆ, ಹೊನ್ನಾಳಿ ಊಟಕ್ಕೂ ನಂಟಿದೆ ಅಂತ.